ಎಲ್ರಿಗೂ ನಮಸ್ಕಾರ. ನೀವು ಗೇಮ್ ಆಡ್ತಾ ಇದ್ದೀರಾ? ಎಷ್ಟೋ ಜನ ಟೈಮ್ ಪಾಸ್ಗೋಸ್ಕರ ಗೇಮ್ ಆಡ್ತಾ ಇರ್ತಾರೆ. ಆ ಗೇಮಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ನೂಬಿಂದ ಪ್ರೋ ಆಗಿರ್ತೀರ. ಯೂಟ್ಯೂಬ್ದಲ್ಲಿ ನೀವು ನೋಡ್ತೀರ ಎಷ್ಟೊಂದು ಜನ ಗೇಮರ್ಸ್ ಇದ್ದಾರೆ. ನೀವು ಅವಾಗ ನಿಮಗೂ ಅನಿಸುತ್ತೆ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಗೇಮಿಂಗ್ ವಿಡಿಯೋ ಹಾಕಿಬಿಟ್ಟು ಅದರಲ್ಲಿ ಗ್ರೋ ಆಗಿ ದುಡ್ಡು ಸಂಪಾದನೆ ಮಾಡೋಣ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಾನು ಈ ವಿಡಿಯೋದಲ್ಲಿ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಕ್ರಿಯೇಟ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ನೋಡಿ, ಗೇಮಿಂಗ್ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗೇಮಿಂಗ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ನಿಮಗೆ ಒಂದು ಜಿಮೇಲ್ ಅಕೌಂಟ್ ಬೇಕಾಗುತ್ತೆ. ಹೊಸ ಫೋನ್ ತೊಗೊಂಡಿದ್ರೆ ಅದರಲ್ಲಿ ನೀವು ಫಸ್ಟ್ ಜಿಮೇಲ್ ಅಕೌಂಟ್ ಹಾಕಿದ್ರೇ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಪ್ಲೇಸ್ಟೋರ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಿಲ್ಲ. ಎಲ್ಲರ ಹತ್ರ ಇದೆ ಅಂದ್ಕೊತೀನಿ. ಹಾಗೆಯೇ ಯೂಟ್ಯೂಬ್ ಜಿಮೇಲ್ ಅಕೌಂಟ್ ಆಯಿತಾ, ಆಮೇಲೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಜಿಮೇಲ್ ಅಕೌಂಟ್ ಬೇಕೇ ಬೇಕು. ಸೊ ಆ ಜಿಮೇಲ್ ಅಕೌಂಟಿಂದ ನೀವು ಯೂಟ್ಯೂಬ್ ಚಾನಲ್ ಮಾಡ್ಬೋದು. ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ನಾನು ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಇದರಲ್ಲೂ ಹೇಳ್ಕೊಂಡು ಹೋದರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಅದನ್ನು ನೋಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಅದಕ್ಕೆ ಒಂದು ಲೋಗೋ ಬೇಕಾಗುತ್ತೆ. ಲೋಗೋ ಬೇಕಾದರೆ ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಲೋಗೋ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. ನೀವು ಅದ್ರ ಪ್ರಕಾರ ಲೋಗೋ ಮಾಡಿ. ಆಮೇಲೆ ಲೋಗೋ ಆದಮೇಲೆ ಒಂದು ಯೂಟ್ಯೂಬ್ ಬ್ಯಾನರ್ ಬೇಕಾಗುತ್ತೆ. ಆ ಬ್ಯಾನರ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಿಮಗೆ ಈಸಿಯಾಗಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿದೆ. ನೀವು ಅದನ್ನೇ ನೀವು ಬೈ ಚಾನ್ಸ್ ಇಲ್ಲ ಸರ್ ಗೇಮಿಂಗ್ ಬ್ಯಾನರ್ ಇಲ್ಲಾದರೂ ಜಸ್ಟ್ ನಾರ್ಮಲ್ ಬ್ಯಾನರ್ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನೇ ಫಾಲೋ ಮಾಡಿ. ನೀವೇನು ಮಾಡಬೇಕು, ನೀವು ಯಾವ ಗೇಮ್ ಆಡ್ತಿರಲ್ಲ ಆ ಗೇಮ್ದು ಒಂದೊಂದು ಸ್ಕ್ರೀನ್ಶಾಟ್ ತೊಗೋಬೇಕು. ಆ ಫೋಟೋ ಅದು ಅವತಾರದ್ದು ಅದು ಬರುತ್ತಲ್ಲ ಗೇಮಿಂಗ್ದು. ಇವಾಗ ಅಂದ್ಕೊಳ್ಳಿ ಪಬ್ಜಿದು ಅಥವಾ ಫ್ರೀ ಫೈರ್ದು, GTA 5ದು, ನೀವು ಯಾವ ಗೇಮ್ ಆಡ್ತೀರೋ ಅದ್ರ ಮೇಲೆ ಡಿಪೆಂಡು. ಒಂದು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನಿಮ್ಮ ಬ್ಯಾನರಲ್ಲಿ ಹಾಕಬಹುದು. ಸ್ಮಾಲ್ ಸೈಜ್ ಮಾಡಿ ಅದನ್ನು ಕಾರ್ನರಲ್ಲಿ ಹಾಕಿ ಅಥವಾ ಸೆಂಟ್ರಲ್ಲಿ ಹಾಕಿ. ಸೆಂಟ್ರಲ್ ಅಂತೂ ನಿಮ್ಮ ಚಾನಲ್ ಹೆಸರು ಬರುತ್ತೆ. ಕಾರ್ನರಲ್ಲಿ ಹಾಕಿ, ರೈಟ್ ಸೈಡ್ ಕಾರ್ನರ್ ಹಾಕಿ, ಆಮೇಲೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಹಾಕಿ, ಇನ್ನೂ ಲುಕ್ ಕಾಣುತ್ತೆ ಅದು ಬ್ಯಾನರ್. ನೀವು ಈ ಥರ ಬ್ಯಾನರ್ ಕ್ರಿಯೇಟ್ ಮಾಡಿ ನಿಮ್ಮ ಬ್ಯಾನರ್ನ ಸೆಟ್ ಮಾಡಿದ ಮೇಲೆ ನೀವು ಯಾವುದು ಗೇಮ್ ವಿಡಿಯೋ ಹಾಕಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವ್ಯೂ ಬರುತ್ತೆ ಅಂತ ಎಲ್ಲರೂ ತಲೆಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಯಾವುದು ಟ್ರೆಂಡಿಂಗ್ ಗೇಮ್ ನಡೀತಾ ಇರುತ್ತಲ್ಲ ವಿಡಿಯೋ ಮಾಡಿ ಹಾಕ್ತಾರೆ. ತುಂಬ ಜನ ಗೇಮಿಂಗ್ ಯೂಟ್ಯೂಬರ್ ಇದ್ದಾರೆ. ನೀವು ಅವ್ರನ್ನ ಫಾಲೋ ಮಾಡಿಕೊಂಡು ಅವ್ರು ಯಾವ ಥರ ಮಾಡ್ತಾರೆ ನೋಡಿಬಿಟ್ಟು ನೀವು ಆ ಥರನೂ ನಿಮ್ಮ ಅಥವಾ ಆ ಗೇಮ್ನ ನೀವು ಆಡ್ಬೋದು. ಬೈ ಚಾನ್ಸ್ ಇಲ್ಲ ಸರ್ ನಮಗೆ ಪಬ್ಜಿ ಇಷ್ಟ ಇದೆ, ಫ್ರೀ ಫೈರ್ ಇಷ್ಟ ಇದೆ, GTA 5 ಇಷ್ಟ ಇದೆ ಅಂದರೆ ನೀವು ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ಬೋದು. ಯಾಕಂದರೆ ಪಬ್ಜಿನ ತುಂಬ ಜನ ಆಡ್ತಾರೆ. ಸೊ ನೀವು ಇಲ್ಲ ಪಬ್ಜಿಗೆ ವ್ಯೂವೇ ಬರೋಲ್ಲ, ವಿಡಿಯೋ ಮಾಡಿ ಹಾಕಿದರೂ ಕೂಡ ವ್ಯೂ ಬರೋಲ್ಲ ಸರ್ ಅಂದರೆ ನೀವೇನು ಮಾಡಬೇಕು, ಯಾರು ಮಾಡದೇ ಇರೋವಂಥ ಅಥವಾ ಜಾಸ್ತಿ ಯಾರು ಆಡಿರಲ್ಲ ಗೇಮು, ನೀವು ಆ ಗೇಮ್ನ ಆಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ಹಾಕಬೇಕು. ಆವಾಗ ನಿಮಗೆ 100% ವ್ಯೂ ಬಂದೇ ಬರುತ್ತೆ. ನಿಮ್ಮ ಇಷ್ಟ, ನೀವು ಯಾವ ಗೇಮ್ ಆಡ್ತೀರ ಅದ್ರ ಮೇಲೆ ಡಿಪೆಂಡು. ನೀವು ಗೇಮಿಂಗ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ನೀವು ಹೆಸರು ಇಕ್ಬೇಕಾದ್ರೆ ನೀವು ಸುಮ್ಮನೆ ಏನೋ ಒಂದು ಹೆಸರು ಇಕ್ಬೇಡಿ. ಯಾಕಂದರೆ ನಾಳೆ ದಿನ ನಿಮ್ಮ ಯೂಟ್ಯೂಬ್ ಚಾನಲ್ದು URL ಕರೆಕ್ಟಾಗಿ ಸಿಕ್ಕಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯಾರು ನೀವು ಇಕ್ಕೋ ಚಾನಲ್ ಹೆಸರು ಯಾರ್ದು ಇರಬಾರ್ದು. ಯೂಟ್ಯೂಬಲ್ಲಿ ಯಾರ್ದು ಆ ಹೆಸರಿಂದ ಚಾನಲ್ ಕ್ರಿಯೇಟ್ ಆಗಿರಬಾರ್ದು. ನೀವು ಆ ಥರ ಚಾನಲ್ ಹೆಸರಿಕ್ಕಿ, ಅವಾಗ ನಿಮಗೆ ಜಾಸ್ತಿ ಗ್ರೋಯಿಂಗು ಸಿಗುತ್ತೆ, ಸರ್ಚ್ ಲಿಸ್ಟಲ್ಲಿ ಬೇಗ ಬರುತ್ತೆ. ಸೊ ನೀವು ಚಾನಲ್ ಹೆಸರು ಇಕ್ಬೇಕಾದ್ರೆ ತುಂಬ ಯೋಚನೆ ಮಾಡಿ. ಆಮೇಲೆ ಫಸ್ಟು ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ನೀವು ಯಾವುದು ಚಾನಲ್ ಇಕ್ಬೇಕಂತೀರ. ಇವಾಗ ನೋಡಿ, ನಾನು ಪ್ರಭು ಗೇಮಿಂಗ್ ಅಂತ ಇಕ್ಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಆವಾಗ ನಾನು ಪ್ರಭು ಗೇಮಿಂಗ್ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ ಮೇಲೆ ಅದು ತುಂಬ ಜನ ಈ ಹೆಸರಿನ ಮೇಲೆ ತುಂಬ ಜನ ಗೇಮಿಂಗ್ ಚಾನಲ್ ಓಪನ್ ಮಾಡಿದರೆ, ನಾನು ಕೂಡ ಓಪನ್ ಮಾಡಿದ್ರೆ ಏನಾಗುತ್ತೆ, URL ಕರೆಕ್ಟಾಗಿ ಸಿಗಲ್ಲ ನನಗೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಬೇರೆ ಹೆಸರಿಂದು ಹೆಸರನ್ನ ಇಕ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ನೀವು ಕೂಡ ಅದೇ ಥರ ಮಾಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಚಾನಲ್ ಬೇಗ ಸರ್ಚ್ ಲಿಸ್ಟಲ್ಲಿ ಕೂಡ ಬರುತ್ತೆ. ಆಮೇಲೆ ರೆಕಾರ್ಡಿಂಗ್ ಆಮೇಲೆ ಎಡಿಟ್ ಯಾವ ಥರ ಮಾಡಬೇಕಂತ ಹೇಳ್ತೀನಿ.
ನೀವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಮುಂಚೆ ಬೇರೆ ಆ್ಯಪ್ ತೊಗೊಂಡು ನೀವು ರೆಕಾರ್ಡರ್ ಆ್ಯಪ್ ಇರುತ್ತೆ, ಸ್ಕ್ರೀನ್ ರೆಕಾರ್ಡರ್ ಇರ್ತಾವಲ್ಲ, ಅದನ್ನ ಆ್ಯಪ್ ತೊಗೊಂಡು ನೀವು ಅದನ್ನು ಇನ್ಸ್ಟಾಲ್ ಮಾಡಿ ಆಮೇಲೆ ಅದನ್ನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರೆ. ಬಟ್ ಆ ಥರ ಮಾಡಬೇಡಿ. ಇವಾಗೆಲ್ಲ ಇನ್ಕ್ಲೂಡೇ ಬರ್ತವೆ ಸ್ಕ್ರೀನ್ ರೆಕಾರ್ಡರ್ ಅಂತ. ನೀವು ಅದನ್ನೇ ಬಳಸ್ಕೊಂಡು ನಿಮ್ಮ ಗೇಮಿಂಗ್ದು ರೆಕಾರ್ಡಿಂಗ್ ಮಾಡಬೇಕು. ಯಾಕಂದರೆ ಇದು ಟೆನ್ಷನ್ ಇರಲ್ಲ. ನೀವು ಸಪ್ರೇಟಾಗಿ ಇನ್ನೊಂದು ಆ್ಯಪ್ ಇನ್ಸ್ಟಾಲ್ ಮಾಡಿ ರೆಕಾರ್ಡಿಂಗ್ ಮಾಡಬೇಕಾಗತ್ತೆ ಅಂತ ನಿಮಗೆ ಟೆನ್ಷನ್ ಇರಲ್ಲ. ಸೊ ನೀವು ಇದನ್ನು ಸ್ಕ್ರೀನ್ ರೆಕಾರ್ಡೇ ಬಳಸಿ ಆಮೇಲೆ ನಿಮ್ಮ ಗೇಮ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿ. ನೀವು ಗೇಮ್ದು ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾದ್ರೆ ಮಾಡೋವಾಗಲೇ ನೀವು ವಾಯ್ಸ್ ಓವರ್ ಕೊಡ್ತಾ ಇರ್ತಾರೆ. ಇವಾಗ ನೋಡಿ ತುಂಬ ಜನ ಯೂಟ್ಯೂಬ್ ಗೇಮರ್ಸ್ ಇದ್ದಾರಲ್ಲ, ಅವರು ಲೈವಲ್ಲೇ ಅವ್ರ ಫೇಸ್ ತೋರಿಸ್ಬಿಟ್ಟು ಅವರು ಹೇಳ್ತಾ ಇರ್ತಾರಲ್ಲ, ಆ ಥರನೇ ನೀವು ಅವ್ರು ವಾಯ್ಸ್ ಓವರ್ ಕೊಡ್ತಾ ಇರ್ತಾರಲ್ಲ, ಆ ಥರ ನೀವು ಕೂಡ ಫೇಸ್ ಕೊಟ್ಬೇಕಂತಿದ್ರೆ ಓಕೆ. ಇಲ್ಲ ಸರ್ ನಾವು ಫೇಸ್ಲೆಸ್ ಮಾಡಬೇಕು ಅಂತ ಇದ್ದರೆ ಇನ್ನೂ ಟೆನ್ಷನ್ ಇಲ್ಲ. ನೋಡಿ, ನೀವು ಗೇಮಿಂಗ್ ವಿಡಿಯೋ ಮಾಡಬೇಕಾದ್ರೆ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಗೇಮ್ ಆಡ್ತೀರಾ ಹಾಗೆ ನೀವು ವಿಡಿಯೋ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕಾಗುತ್ತೆ. ಆವಾಗೇ ನಿಮಗೆ ಹುಕ್ ಆಗುತ್ತೆ ಆಡಿಯನ್ಸು. ಫನಿ ಮಾತಾಡೋದು, ನೀವು ಯಾವುದು ವಾಯ್ಸ್ ಓವರ್ ಕೊಡ್ತಾರೆ ಚೆನ್ನಾಗಿ ನೀವು ಎಂಟರ್ಟೈನ್ ಮಾಡೋರು ಇದ್ದರೆ ನಿಮ್ಗೆ ಇನ್ನೂ ಟೆನ್ಷನ್ ಇಲ್ಲ. ಆ ಥರ ವಾಯ್ಸ್ ಕೊಟ್ಟು ನೀವು ಗೇಮ್ನ ಎಡಿಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಅಥವಾ ಎಲ್ಲೋ ಹೊರಗಡೆ ಇರೋವಾಗ ನಿಮಗೆ ಗೇಮ್ ಆಡ್ಬೇಕು ಅನಿಸುತ್ತೆ, ಆವಾಗ ನೀವು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಜಸ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ನೀವು ಇಕ್ಕೊಂಡು ಆಮೇಲೆ ಮನೆಗೆ ಬಂದ ಮೇಲೆ ಸಪ್ರೇಟ್ ರೂಮಲ್ಲಿ ಇದ್ದು ಆವಾಗ ವಾಯ್ಸ್ ಓವರ್ ಕೊಡಬೇಕು. ನಿಮಗೇನಾದರೂ ವಾಯ್ಸ್ ಓವರ್ ಯಾವ ಥರ ಕೊಡಬೇಕಂತ, ವಾಯ್ಸ್ ಕೊಟ್ಟ ಮೇಲೆ ಎಡಿಟ್ ಯಾವ ಥರ ಮಾಡಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನೀವು ಅದನ್ನು ಫಾಲೋ ಮಾಡಿಕೊಂಡು ನೀವು ವಾಯ್ಸ್ ಓವರ್ನ ಎಡಿಟ್ ಮಾಡಿ. ಸ್ಕ್ರೀನ್ ರೆಕಾರ್ಡ್ ಆಗೋಯ್ತು, ಅದನ್ನು ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಪಬ್ಜಿ ಕೂಡ ಆಡಲ್ಲ, ನನಗೆ ಶೂಟಿಂಗ್ ಗೇಮ್ ಜಾಸ್ತಿ ಇಷ್ಟ. ಅಂದರೆ ವಾರ್ದು ಈ ಥರ ನನ್ನ ಫ್ರೆಂಡ್ ಆಡ್ತಾನೆ. ವರ್ಲ್ಡ್ ವಾರ್ 2 ಹೀರೋಸ್ ಅಂತ ಬರುತ್ತೆ ಒಂದು ಗೇಮು, ಅದು ಶೂಟಿಂಗ್ ಗೇಮು. ನಾನು ಅದು ಒಂದು ಗೇಮ್ ಆಡಿದ್ದೀನಿ, ಅದನ್ನೇ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ. ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡೋದು ಇನ್ಶಾಟ್ ಆ್ಯಪ್ನೇ ರೆಕಮೆಂಡೆಡ್ ಜಾಸ್ತಿ ಮಾಡ್ತೀನಿ. ಯಾಕಂದರೆ ನನಗೆ ಅದರಲ್ಲಿ ಸ್ಪೀಡಾಗಿ ಎಡಿಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಾನು ಯೂಟ್ಯೂಬ್ ವೀಡಿಯೋಸ್ ಕೂಡ ಅದರಲ್ಲೇ ಎಡಿಟ್ ಮಾಡ್ತೀನಿ. ನಿಮಗೇನಾದರೂ ಯೂಟ್ಯೂಬ್ ವೀಡಿಯೋಸ್ ಎಡಿಟಿಂಗ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಅದರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ಹೇಳಿದ್ನಲ್ಲ ವರ್ಲ್ಡ್ ವಾರ್ 2 ಅದು ಹೀರೋಸ್ ಅದು ಒಂದು ಗೇಮ್ ಬರುತ್ತೆ, ಅದು ಆನ್ಲೈನು. ನನ್ನ ಫ್ರೆಂಡ್ ಮೊಬೈಲಲ್ಲಿತ್ತು, ನಾನು ಅದು ಸುಮ್ಮನೆ ಹಂಗೆ ಆಡ್ತಾಯಿದ್ದೆ. ಅದನ್ನು ಆಡಿರೋದು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೊಗೊಂಬಂದಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಅದನ್ನು ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ಎಕ್ಸಾಂಪಲ್ಗೋಸ್ಕರ ನಾನು ತೋರಿಸ್ತೀನಿ ಯಾವ ಥರ ಎಡಿಟ್ ಮಾಡಬೇಕಂತ. ಇನ್ಶಾಟ್ ಆ್ಯಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಇವಾಗ ಅದು ಗೇಮು ಇಂಪೋರ್ಟ್ ಮಾಡಬೇಕು. ನಾನು ಇಂಪೋರ್ಟ್ ಮಾಡಿ ಇಕ್ಕಿದ್ದೀನಿ. ನಿಮಗೆ ಇಂಪೋರ್ಟ್ ಮಾಡಿದ ಮೇಲೆ ಏನು ಮಾಡಬೇಕು, ಇದನ್ನು ಕ್ರಾಪ್ ಮಾಡಬೇಕು. ಕ್ರಾಪ್ ಮಾಡಬೇಕಾದ್ರೆ ಈ ಥರ ಇಲ್ಲಿ ಕ್ರಾಪ್ ಅಂತಿದೆಯಲ್ಲ, ಕ್ರಾಪ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಆಮೇಲೆ ಇದನ್ನು ಅದು ಅಂದರೆ ಮೊಬೈಲದ್ದು ಸ್ಕ್ರೀನ್ದು ಎಕ್ಸ್ಟ್ರಾ ಬಂದಿರುತ್ತೆ, ಬಟನ್ಸ್ ಇರ್ತಾವಲ್ಲ ಅದು ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಕ್ರಾಪ್ ಮಾಡಿ ಈ ಥರ ಮಾಡಬೇಕು. ಮಾಡಿದ ಮೇಲೆ ನೀವು ಗೇಮ್ ಸ್ಟಾರ್ಟ್ ಮಾಡಬೇಕು. ಅದನ್ನು ಗೇಮ್ ಸ್ಟಾರ್ಟ್ ಆದಮೇಲೆ ನೀವು ಸ್ಟಾರ್ಟಿಂಗಲ್ಲಿ ಮೋಸ್ಟ್ ಕಿಲ್ಲಿಂಗ್ ಅಥವಾ ಗೇಮ್ ಸ್ಟಾರ್ಟ್ ಆದಮೇಲೆ ನೀವು ಎಲ್ಲೆಲ್ಲ ಯಾವುದ್ಯಾವುದು ಆ್ಯಕ್ಷನ್ ಚೆನ್ನಾಗಿದೆ ಅದನ್ನು ನೋಡ್ಕೊಂಡು ಹೋಗಬೇಕು. ನೋಡ್ಕೊಂಡು ಹೋದ್ಮೇಲೆ ನೀವು ಈ ಥರ ನಾನು ನಿಮಗೆ ಓಡಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲಾಂದರೆ ನಿಮಗೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಈ ಥರ ತೋರಿಸಿ ತೊಗೊಂಬಂದು ಬೈ ಚಾನ್ಸ್ ನೀವೇನಾದರೂ ಔಟ್ ಆಗಿದ್ರೆ ಅದನ್ನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಅದನ್ನು ಸ್ಪ್ಲಿಟ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಟೈಮ್ ಆಡಿದ್ದೀನಿ ಇದನ್ನು. ಅಂದರೂ ನನಗೆ ಶೂಟಿಂಗ್ ಗೇಮ್ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಮಾಡಿರೋದು ಇದನ್ನು. ನೋಡಿ ಇಲ್ಲಿ ಔಟ್ ಆಗಿದ್ದೀನಿ. ನಾನು ಏನು ಮಾಡ್ತೀನಿ, ಇಲ್ಲಿ ಹಿಂದೆ ಬಂದಮೇಲೆ ಇಲ್ಲಿ ಒಂದು ಸ್ಪ್ಲಿಟ್ ಹಾಕಬೇಕು. ಔಟ್ ಆಗಿರೋದು ಅದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ಪ್ಲಿಟ್ ಮೇಲೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಈ ಥರ ಮುಂದೆ ಬಂದು ವಾಪಸ್ ಇಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅದು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅದು. ನೀವು ಇಲ್ಲಿ ವಾಪಸ್ ಸ್ಪ್ಲಿಟ್ ಮಾಡಿ ಆಮೇಲೆ ಇದನ್ನು ಡಿಲೀಟ್ ಮಾಡಿಬಿಡಿ.
ಆಮೇಲೆ ಮುಂದೆ ಬಂದು ಇನ್ನೂ ಎಷ್ಟಿದೆ ನೋಡಬೇಕು. ನೋಡಿ ವಿನ್ ಆಗಿದ್ದೀನಿ ನಾನು ಇದರಲ್ಲಿ. ವಿನ್ ಆಗಿದ್ದೀನಿ ನಾನು, ವಿಕ್ಟ್ರಿ ಆಗಿದೆ ಇದು. ನೀವು ನೋಡಿ ನನ್ನ ಟೋಟಲ್ ಎಷ್ಟು ಬಂದು ಟೋಟಲ್ ಈ ಥರ ವಿಡಿಯೋ ಆಯಿತು. ವಿಡಿಯೋ ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೆ ಏನಾಗುತ್ತೆ, ವಿಡಿಯೋ ನೋಡ್ಕೊಂಡು ಅವರು ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ನೀವು ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಫೇಸ್ಲೆಸ್ ಇದ್ದರೆ ವಾಯ್ಸ್ ಓವರ್ ಕೊಡಲೇಬೇಕು. ವಾಯ್ಸ್ ಓವರ್ ಕೊಡಬೇಕಾದ್ರೆ ಇನ್ಶಾರ್ಟ್ ಆ್ಯಪಲ್ಲಿ ಇಲ್ಲಿ ಮ್ಯೂಸಿಕ್ ಇದೆಯಲ್ಲ, ಈ ಮ್ಯೂಸಿಕ್ ಮೇಲೆ ಈ ಥರ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ನೋಡಿ ರೆಕಾರ್ಡ್ ಅಂತಿದೆಯಲ್ಲ, ಈ ಥರ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಇಂಟ್ರೋ ಹೇಳ್ಬೇಕು. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ದು ಇಂಟ್ರೊಡಕ್ಷನ್ ಮಾಡಿ, ಆಮೇಲೆ ನೀವು ಯಾವ ಗೇಮ್ ಆಡ್ತಾ ಇದ್ದಿರಲ್ಲ ಆ ಗೇಮ್ದು ಹೆಸರು ಹೇಳ್ಬಿಟ್ಟು ವರ್ಲ್ಡ್ ವಾರ್ ಹೀರೋಸ್ ಗೇಮ್ ಆಡ್ತಾ ಇದ್ದೀನಿ, ನಿಮಗೆ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಬೇಕಾದರೆ ಗೇಮ್ ಆಡ್ಬೋದು. ನಾನು ಯಾವ ಥರ ಇದೆ ಅದನ್ನು ಗೇಮ್ ಆಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಗೇಮ್ ಸ್ಟಾರ್ಟ್ ಆಗ್ತದೆ, ಬ್ಯಾಟಲು. ನಾನು ಸ್ಟಾರ್ಟ್ ಆದಮೇಲೆ ನೋಡಿ ಈ ಟ್ರೈನಲ್ಲಿದ್ದೆ ಹೋಗ್ತಾ ನೋಡಿ, ಇಲ್ಲಿ ಯಾರೂ ಇಲ್ಲ. ಗನ್ ಬೇರೆ ಗನ್ ಚೇಂಜ್ ಮಾಡ್ತಾ ಇದ್ದೀನಿ. ಗನ್ ಚೇಂಜ್ ಮಾಡಿ ಸ್ವಲ್ಪ ಮುಂದೆ ನೋಡೋಣ, ಇಲ್ಲಿ ಯಾರು ಇದ್ದಾರೆ, ಯಾರೂ ಇಲ್ಲ, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಮುಂದೆ ನೋಡೋಣ. ಇದು ಬೇರೆ ಬೋಗಿಗೆ ಅಲ್ಲಿ ಬಂದ್ಬಿಟ್ಟೆ. ಇಲ್ಲಿ ಯಾರೋ ಇದ್ದಾರೆ, ಬುಲೆಟ್ಸ್ ಬೇರೆ ಬರ್ತಾ ಇದೆ. ನೋಡೋಣ ಯಾರಿದ್ದಾರೆ. ಈ ಸೈಡ್ಗೆ ಹೋಗ್ಬಿಟ್ಟು ನೋಡ್ತೀನಿ ಯಾರು ಕಾಣಿಸ್ತಾ ಇದ್ದಾರೆ ಅಂತ ನೋಡಿಬಿಟ್ಟು. ಇಲ್ಲ ಕಾಣಿಸ್ತರು. ನಾನು ಇದು ತೊಗೋತೀನಿ, ಜೂಮ್ ಮಾಡಿ, ಆಮೇಲೆ ಇದನ್ನು ಶೂಟ್ ಮಾಡ್ತೀನಿ. ಬುಲೆಟ್ ಲೋಡ್ ಮಾಡಿದೆ ವಾಪಸ್, ಆಮೇಲೆ ಶೂಟ್ ಮಾಡಿಬಿಡ್ತೀನಿ. ನೀವು ಈ ಥರ ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡಿ ಹಾಗೆ ಎಲ್ಲಿ ಶೂಟ್ ಜಾಸ್ತಿ ಆಗುತ್ತಲ್ಲ ಅಥವಾ ಫನಿ ಇರುತ್ತೆ, ನೀವು ಏನೋ ಒಂದು ಫನಿ ಮಾತು ಹೇಳಬೇಕು, ಅವರಿಗೆ ಎಂಟರ್ಟೈನ್ ಮಾಡಬೇಕು ಒಟ್ಟಿನಲ್ಲಿ ಆಡಿಯನ್ಸ್ಗೆ. ಆವಾಗ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ, ಲೈಕ್ ಕೂಡ ಮಾಡ್ತಾರೆ. ನೀವು ಯಾವುದೋ ಒಂದು ಫನಿ ಮಾತು ಹೇಳಬೇಕು. ಗುರು ಹೊಡೆದಾಕ್ಬಿಟ್ಟ ಗುರು ನಮ್ಮನ್ನು ಅಂತ, ಈ ಥರ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಆಡಿಯನ್ಸ್ಗೆ. ನೀವು ಆ ಥರ ಮಾತಾಡಬೇಕು. ಮಾತಾಡಾದ್ಮೇಲೆ ಏನು ಮಾಡಬೇಕು, ಇಲ್ಲೊಂದು ಟೆಕ್ಸ್ಟ್ ಹಾಕಬೇಕು. ಟೆಕ್ಸ್ಟ್ ಹಾಕಿ ನೀವು ಯಾವ ಚಾನಲ್ ಮಾಡ್ತೀರ, ನಾನು ಜಸ್ಟ್ YT ಚಾನಲ್ ಅಂತ ಹಾಕ್ತೀನಿ. ಸುಮ್ಮನೆ ಹಾಕ್ಬಿಟ್ಟು ಏನು ಮಾಡಬೇಕು, ಇಲ್ಲಿ ಮೇಲೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಡೂಪ್ಲಿಕೇಟ್ ಮಾಡಬೇಕು. ಇದನ್ನು ಕಾಪಿ ಮಾಡಬೇಕು. ಕಾಪಿ ಮಾಡಿ ಎಡಿಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ನೌ ಅಂತ ಹಾಕಬೇಕು. ಹಾಕಿ ಇದನ್ನು ಇಲ್ಲಿ ಇಡಬೇಕು. ಟೆಕ್ಸ್ಟ್ ಹಾಕಿದ ಮೇಲೆ ನೀವು ನಿಮ್ಮ ವಿಡಿಯೋಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು. ಅದಕ್ಕೆ ವಾಯ್ಸ್ ಓವರ್ ಜೊತೆಗೇ ನೀವು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು. ಯೂಟ್ಯೂಬ್ ಆಡಿಯೋ ಲೈಬ್ರರಿ ತುಂಬ ಇದ್ದಾವೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಸಿಗ್ತವೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಇಲ್ಲ ಸರ್ ನೀವು ಟ್ರೆಂಡಿಂಗಲ್ಲಿ ಹಾಕಿದರೆ ಬೇಗ ಸ್ವಲ್ಪ ರೀಚ್ ಸಿಗುತ್ತೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೋ ಕಾಪಿರೈಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹಾಕಿದರೆ ಯಾವ ಜಾಸ್ತಿ ರೀಚ್ ಇರುತ್ತಲ್ಲ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಹಾಕಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು. ಬಟ್ ಬೈ ಚಾನ್ಸ್ ನಿಮ್ಮ ವಿಡಿಯೋಕ್ಕೆ ಜಾಸ್ತಿ ವ್ಯೂ ಬಂದರೆ ಅವ್ರೇನು ಮಾಡ್ತಾರೆ, ಕ್ಲೈಮ್ ಹಾಕ್ತಾರೆ ನಿಮ್ಮ ವಿಡಿಯೋಗೆ. ಕ್ಲೈಮ್ ಹಾಕಿದರೆ ನಿಮ್ಗೆ ದುಡ್ಡೇ ಬರಲ್ಲ. ಬೈ ಚಾನ್ಸ್ ದುಡ್ಡು ಬಂದರೂ ಅರ್ಧ ಬರುತ್ತೆ, ಬಟ್ ಅವರು ಒಪ್ಕೋಬೇಕು, ಆವಾಗ ನಿಮ್ಗೆ ಅರ್ಧ ಸಿಕ್ಕತ್ತೆ. ಇಲ್ಲ ಅಂದರೆ ನಿಮ್ಗೆ ದುಡ್ಡೇ ಸಿಗಲ್ಲ, ಬರೀ ಜಸ್ಟ್ ವ್ಯೂ ಬರ್ತಾ ಇರ್ತವೆ ಅಷ್ಟೇ. ಅದಕ್ಕೋಸ್ಕರ ಈ ಯೂಟ್ಯೂಬ್ ಆಡಿಯೋ ಲೈಬ್ರರಿ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದಾವೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ. ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಆದಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ ಮೇಲೆ ವಿಡಿಯೋನ ಸೇವ್ ಮಾಡಬೇಕು. ಸೇವ್ ಮಾಡಬೇಕಾದ್ರೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 1080pನೇ ಇರಲಿ, ಹಾಗೆ ಇದು 30 FPS ಇದೆಯಲ್ಲ ಅದನ್ನು 60 FPS ಮಾಡಿ
ಆಮೇಲೆ ಇದನ್ನು ಸೇವ್ ಮಾಡಿ. ಸೇವ್ ಮಾಡಿದ್ಮೇಲೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ಸೇವ್ ಆಗುತ್ತೆ. ಆವಾಗ ನೀವು ಆ ವಿಡಿಯೋಕ್ಕೆ SEO ಹಾಕಬೇಕು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಯಾವ ಗೇಮ್ ಮೇಲೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ವಿಡಿಯೋ ಕ್ರಿಯೇಟ್ ಮಾಡಿಕ್ಕಿರುತ್ತಲ್ಲ ಅದನ್ನು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಆವಾಗ ನೀವೇನು ಮಾಡಬೇಕು, ಇವಾಗ ಅಂದ್ಕೊಳ್ಳಿ ಎಕ್ಸಾಂಪಲ್ಗೋಸ್ಕರ World War II ಹೀರೋಸ್ ಅಂತ ನಾನು ಆಡಿರೋ ಗೇಮು. ನಾನೇನು ಮಾಡ್ತೀನಿ, ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಅದನ್ನು World War II ಹೀರೋಸ್ ಗೇಮ್ ಪ್ಲೇ ಆನ್ ಆ್ಯಂಡ್ರಾಯ್ಡ್ ಅಂತ ಟೈಪ್ ಮಾಡ್ತೀನಿ. ಆವಾಗ ಎಷ್ಟೊಂದು ಕೀವರ್ಡ್ಸ್ ಬರ್ತವೆ. ಕೀವರ್ಡ್ಸ್ ಬಂದಮೇಲೆ ಅದರಲ್ಲಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು, ಅಂದರೆ ಯಾವುದು ಜಾಸ್ತಿ ಸರ್ಚಲ್ಲಿ ಬರುತ್ತೆ ಅಲ್ಲ ಅದೇ ಫಸ್ಟ್ ಬಂದಿರುತ್ತೆ. ಆವಾಗ ನೀವು ಫಸ್ಟ್ ಮೇಲೆ ಕೀವರ್ಡ್ಸ್ ಬಿಟ್ಟು ಸೆಕೆಂಡ್ ಕೀವರ್ಡ್ಸ್ ತೊಗೊಂಡು ನೀವು ಅದನ್ನು ನಿಮ್ಮ ವಿಡಿಯೋಗೆ ಟೈಟಲ್ನ ಹಾಕಬೇಕು. ಆಮೇಲೆ ಟ್ಯಾಗ್ಸು ಹ್ಯಾಶ್ಟ್ಯಾಗ್ಸು ಹಾಕಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ನಿಮಗೇನಾದರೂ ನಿಮ್ಮ ವಿಡಿಯೋಗೆ ಟೈಟಲ್ಲು ಟ್ಯಾಗು ಡಿಸ್ಕ್ರಿಪ್ಷನ್ ಹಾಕೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಅದೇ ಥರ ಮಾಡಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಗೇಮಿಂಗ್ ಚಾನಲ್ ಯಾವ ಥರ ಮಾಡಬೇಕು, ಹಾಗೆ ನೀವು ರೆಕಾರ್ಡಿಂಗ್ ಯಾವ ಥರ ಮಾಡಬೇಕು, ನೀವು ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಆ ಗೇಮ್ ಆಡಿ, ಹಾಗೆ ಗೇಮ್ ಆಡ್ತಾ ಅದನ್ನು ಸ್ಕ್ರೀನ್ ರೆಕಾರ್ಡ್ ಯಾವ ಥರ ಮಾಡಬೇಕು, ಹಾಗೆ ಎಡಿಟಿಂಗ್ ಯಾವ ಥರ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಸಿಯಾಗಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ವಾಯ್ಸ್ ಓವರ್ ಯಾವ ಥರ ಹಾಕಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲಿ ಡೌನ್ಲೋಡ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ಥರ ಫಾಲೋ ಮಾಡಿಬಿಟ್ಟು ನೀವು ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ವಾಯ್ಸ್ ಓವರು, ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ. ನೀವು ಸ್ಟಾರ್ಟಿಂಗ್ ಹಾಕಿದಾಗ ನಿಮ್ಮ ವಿಡಿಯೋಗೆ ವ್ಯೂ ಬರಲ್ಲ, ನೀವು ಬಂದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ವಿಡಿಯೋ ರೆಕಾರ್ಡಿಂಗ್ ಮಾಡಿ ಹಾಕ್ತಾಯಿರಿ, ಅದು ವಿಡಿಯೋಗೆ ವ್ಯೂ ಬಂದೇ ಬರುತ್ತೆ. ಯಾಕಂದರೆ ಗೇಮಿಂಗ್ ವಿಡಿಯೋ ತುಂಬ ಜನ ನೋಡ್ತಾರೆ. ಅದಕ್ಕೋಸ್ಕರ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಡೈಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ ನೀವು ಮಾಡ್ತಾಯಿರಿ. ನಿಮಗೂ ಒಂದಿಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.